ಮಾಡ್ತೀರಿ ಅಡ್ವೈಸು. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ. ಅವರು ಏನಾದರೂ ಆ ಥರದ ಗಂಭೀರ ಭ್ರಷ್ಟಾಚಾರದಂಥ ಗಂಭೀರ ವಿಚಾರಗಳನ್ನು ಏನಾದರೂ ಮಾಧ್ಯಮದವರು ಮಾಡಿದ್ರೆ ಫಸ್ಟೇ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು. ಇಷ್ಟಿಂದ ಬೇಲ್ ಇರಲಿಲ್ಲ, ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು ಅವರು, ಇಲ್ಲ ಅಂದರೆ ಅರೆಸ್ಟ್ ಅವರು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಯಾರೋ ಒಬ್ಬ ಯಾವುದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟರೆ ಇಡೀ ಸಂಸ್ಥೆಯ ಮೇಲೇ ಕೇಸು. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲಿಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತೆ ನಿಮಗೆ? ಅಂದರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನು? ಇಲ್ಲಿ ಅವರು ಈ ಅಧಿಕಾರವನ್ನು ಪೊಲೀಸರಿಗೆ ಕೊಡೋ ಮುಖಾಂತರ ಒಂದು ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ, ದುಡ್ಡು ವಸೂಲಿ, ಈಗಂತೂ ದುಡ್ಡು ವಸೂಲಿ ಜಾಸ್ತಿ ಆಗಿದೆ, ಇನ್ನಷ್ಟು ಮಾಡ್ತಾ ಇದ್ದೀರಾ. ಇದು ಅಷ್ಟೇ, ಈ ಬೇಲೇ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್ ಗೋ ಟು ಜೈಲ್ ಬಿಲ್. ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ ಈ ದೇಶದಲ್ಲಿ? ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ಈಗಾಗಲೇ ಈ BNS ಆಕ್ಟ್ ಇದೆಯಲ್ಲ ನೋಡಿ, ಇದೆ, ಕೇಂದ್ರ ಸರ್ಕಾರ ತಂದಿರೋವಂಥದ್ದು BNS ಆಕ್ಟ್. ಇದರಲ್ಲಿ ನೀವು ಏನೇನು ಪನಿಷ್ಮೆಂಟು ಏನು ಮಾಡಿದ್ರೆ ಅಂತ ಆಲ್ರೆಡಿ ಇದೆ, ನಮ್ಮ ಕಾನೂನಲ್ಲೇ ಇದೆ, ಹೊಸದಾಗೇನು ತರೋ ಅಂಥ ಅವಶ್ಯಕತೆನೇ ಇಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪಪ್ರಕರಣ 1ರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ 5 ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರ್ಯಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರಿಸಾಗ್ತದೆ. ಇದು ಆಲ್ರೆಡಿ ಇದೆ. ಯಾವುದು? ನಮ್ಮ BNS, ಭಾರತೀಯ ನ್ಯಾಯ ಸಂಹಿತೆ 23ರಲ್ಲೇ ಇದೆ, ಆಲ್ರೆಡಿ ಇದೆ. ಇನ್ನೂ ಬೇಕಾದಷ್ಟು ಹೇಳ್ತೀನಿ. ಇವ್ರು ಹೇಳಿದ್ಕೆಲ್ಲ ಇಲ್ಲಿ ಈ BNS ಕಾಯ್ದೆಯಲ್ಲೇ ಇದೆ, ಭಾಳಷ್ಟು ಕಾಯ್ದೆ ಇವ್ರು ಹೇಳಿದ್ದೆಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್, ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ. ರಾಜಕಾರಣಿಗಳು ಯಾರೇ ಇರ್ಬೋದು, ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾರೆ. ಇಷ್ಟು ದಿನದಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಹೋರಾಟ ಎಲ್ಲ ಕಾಂಗ್ರೆಸ್ ಅವ್ರು ಭಾಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲ್ಲ, ನಮ್ಮ ಸ್ವಾತಂತ್ರ್ಯ ಎಲ್ಲ ಹೊರಟೋಗ್ಬಿಟ್ಟಿದೆ ಅಂತ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಮತ್ತೆ ಎಮರ್ಜೆನ್ಸಿ, ಪತ್ರಿಕಾ ಎಮರ್ಜೆನ್ಸಿ. ಒಂದು ಸರಿ ಪತ್ರಿಕೆಯವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದು ಸರಿ ಜೈಲಿಗೆ ಹೋಗಿದ್ದಾರೆ. ಮತ್ತೊಂದು ಸರಿ ಇದನ್ನು ಕಳ್ಸೋದಕ್ಕೆ ನಾವು ಇರ್ತಿರೋದ್ರ ಜೊತೆ, ಯಾಕಂದ್ರೆ ಫಸ್ಟ್ ನಾವು ಓದ್ತೀರಿ, ಹಿಂದೆ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ. ಅದರಿಂದ ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟಾಗಿ ಏನು ಅಶ್ವತ್ಥನಾರಾಯಣ, ಅಲ್ಟಿಮೇಟಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ವೋಟ್ ಬ್ಯಾಂಕ್, ಯಾರನ್ನೋ ಸಂತೃಪ್ತಿ ಮಾಡೋಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು, ಅದನ್ನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ. ಇಲ್ಲಿ ನೀವು ಭಾಷೆನೂ ಮಾಡಿರೋವಂಥದ್ದು ಮಾನಸಿಕ ನೋವು, ಸಾಮಾಜಿಕ ಹಾನಿ, ದ್ವೇಷದ ಭಾವನೆ, ಈ ಥರದ್ದೆಲ್ಲ ವರ್ಡ್ಗಳೂ ಹಾಕಿದ್ದೀರ ಇದರಲ್ಲಿ. ಇಲ್ಲಿ ಅಪರಾಧ ಸಾಬೀತ ಮಾಡೋ ಅಂಥದ್ದಕ್ಕೆ ಅವನ್ನ ಆಚೆ ಬರೋ ಒಳಗಡೆ ಅವ್ನಿಗೆ ಏನೇನು ಆಗಬೇಕು ಆ ಶಿಕ್ಷೆ ಅಷ್ಟು ಆಗಿರ್ತದೆ. ಅವನ ಅಪರಾಧ ಮಾಡದೇ ಇದ್ರೂ ಕೂಡ ಇರೋವಂಥ ಕಾನೂನಲ್ಲಿ ಅವನ ಅಪರಾಧ ಮಾಡದೆ ಒಳಕೋಬಿಟ್ಟಿರ್ತಾನೆ, ಕೋರ್ಟು ಎಲ್ಲ ಅಲ್ದು ಬರೋ ಅಷ್ಟೊತ್ತಿಗೆ ನಿರಪರಾಧಿ ಅಂತ ಅವನಿಗೇನು ಶಿಕ್ಷೆ ಆಗಬೇಕು ಅಷ್ಟು ಶಿಕ್ಷೆ, ಅಷ್ಟು ನಿಮ್ಮ ಪ್ಯಾರಾದಲ್ಲಿದೆ. ಒಂದು ರೀತಿ ಡಿಜಿಟಲ್ ಸ್ವಾತಂತ್ರ್ಯದ ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲಿನ ಆಕ್ರಮಣ ಅಂತ ಹೇಳ್ಬೋದು. ಇದು ಒಂದು ರೀತಿ ಆಕ್ರಮಣನೇ ಮಾಡ್ತಾ ಇದ್ದಾರೆ ಇದ್ರ ಮೇಲೆ. ಇದನ್ನ ಏನಾದರೂ ಅಂದರೆ ರಾತ್ರೋರಾತ್ರಿ ಬ್ಲ್ಯಾಕ್ ಮಾಡ್ಬೋದು ಅವರು, ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಏನೇ ಕಂಟೆಂಟ್ ಬಂದರೂ ಅದನ್ನು ಇಮಿಡಿಯೇಟ್, ನನಗಂತ ಪತ್ರಿಕೆನೇ ಸೀಸ್ ಮಾಡ್ತಾರೋ, ಎಲೆಕ್ಟ್ರಾನಿಕ್ ಮೀಡಿಯಾನೇ ಸೀಸ್ ಮಾಡ್ತಾರೋ, ಇಮಿಡಿಯೇಟಾಗಿ ಸೀಸ್ ಮಾಡ್ಬೋದು. ನಿಮ್ದೇನ ಬಂದಿದ್ರೆ ಅದನ್ನೇ ಸೀಸ್ ಮಾಡ್ಬೋದು. ಆ ಥರ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದು ಒಂದು ರೀತಿ ಕಾನೂನು ಏನಿದೆ ಆ ಕಾನೂನನ್ನು ಒಂದು ರೀತಿ ಗಾಳಿಗೆ ತೂರಿರುವಂಥದ್ದು ಕಾಣಿಸ್ತಾ ಇದೆ. ಅಧ್ಯಕ್ಷರೇ, ಇವರು
ಮಾಡೋದ್ರಲ್ಲೂ ಕೂಡ ಮತ್ತೆ ಗೂಗಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ.